ನಮ್ಮ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಐವನ್ ಡಿಸೋಜ ಸಾಹೇಬ್ರಿದ್ದಾರೆ, ಅವರಿಗೂ ಕೂಡ ನಾನು ಆತ್ಮೀಯವಾಗಿ ಸಾಗಿಸ್ತಾ ಇದ್ದೇನೆ. ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಈಗ ನಮ್ಮ ಹಿರಿಯರಾದಂತಹ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಪ್ರಜಾಪ್ರಭುತ್ವ ಉಳಿಬೇಕು. ಶಿಕ್ಷಣದಿಂದ ನಾವಲ್ಲಿ ಹಜಾಕ್ಷರದಿಂದ ಸತೀಶ್ವರ ಬಂದರು, ಕಾರವಾರ ಕ್ಷೇತ್ರದಿಂದ ಮಲ್ಕಾಳ್ವಲ್ಲಿ ಸಚಿವರು ಬಂದರು, ಪ್ರದರ್ಶಿಸಿದ್ರು. 5 ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿದ್ರು. 5. ಒಂದು ಗೃಹಜ್ಯೋತಿ ಸಿಗ್ತದೋ ಇಲ್ಲೋ, ಮನೆ ಮನೆ ವಿಧಾನಸಭಾ ಚುನಾವಣೆಯಲ್ಲಿ ನಾವೆಲ್ಲ ನಿಂತಾಗ ನೀವು ಹೇಳಿದ್ರ ನಮ್ಮ ಪಕ್ಷ ಬೆಲೆ ಕೊಡ್ತೀನಿ. ಪ್ರಧಾನಮಂತ್ರಿ ಹೇಳಿದ್ರು ನಮ್ಮ ಕಡೆ ಅಕ್ಕಿ ಇಲ್ಲ. ನಮ್ಮ ಕೃಷಿ ಬೆಲೆ ಹೋದ್ರು, ಕಂದಾಯ ಸಚಿವರು ಅವರು ಅದೇ ಹೇಳಿದ್ರು, ಗೋಧಿ ಹೆಚ್ಚೆ ಆಗಬೇಕಾಗಿದೆ, ನೀವು ಹೆಚ್ಚೆ ಆಗಬೇಕಾಗಿದೆ. ಇವತ್ತು ನಿರುದ್ಯೋಗದ ಸಮಸ್ಯೆ ಮೋದಿ ನಮ್ಮ ಮುಖ್ಯಮಂತ್ರಿಗೆ ಅತಿ ಪ್ರೀತಿವಾದ ಕಾರ್ಯಕ್ರಮ, ಆತ್ಮೀಯ ಕಾರ್ಯಕ್ರಮ. 5 ಕಿಲೋ ಅಕ್ಕಿ ಕೊಡ್ತೇವೆ ಅಂತ ಹೇಳಿದ್ರು. 5 ಕೋಟಿ ಕೊಟ್ವಿ, ಅಭಿವೃದ್ಧಿನೂ ಆಗಲಿಲ್ಲ. ಸುಳ್ಳು ಹೇಳೋದು ಬಿಟ್ರೆ ಅಥವಾ ಬೇರೆ ಯಾವುದೋ ಒಂದು ವಿಷಯದ ಮೇಲೆ ಬೇರೆ NDA ಸರ್ಕಾರದೇ ನರೇಂದ್ರ ಮೋದಿ ನಾಯಕತ್ವದಲ್ಲಿ 10 ವರ್ಷ ಈ ರಾಷ್ಟ್ರದ ಪ್ರಧಾನಿ ಇದ್ದಾರೆ. ಕಾರ್ಮಿಕರೇ, ಪತ್ರಕರ್ತ ಮಿತ್ರರೇ, ಕ್ಷಮಿಸಬೇಕು. ಈ ಕಾರ್ಯಕ್ರಮ ಪ್ರೀತಿಯ ಆದರದ ಸ್ವಾಗತವನ್ನು ಕೊಟ್ಟ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೆ. ಭಾರತ ಪರವಾಗಿ ನಮ್ಮ ಚಿಹ್ನೆಯಾದ ಹಸ್ ಪರವಾಗಿ ತಾವು ಎಲ್ಲರೂ ಚಲಾಯಿಸಬೇಕಾಗಿ ತಮ್ಮೆಲ್ಲರಿಗೂ ಬರಲೇದಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಆ ಸಮಯ ಅಭಾವದಿಂದ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡಿ, ಅಂಜಲಿ ಅಪ್ಪಳಿಗೆ ಆಶ್ ಕೊಡಿ, ತಮ್ಮ ಅಮೂಲ್ಯವಾದ ಮತ ಹಾಕಿ. ಸನ್ಮಾನ್ಯ ಕಾರ್ಯಕ್ರಮ ಇದು ಮುನಗೋಡು ತಾಲೂಕಾ ಕುರುಬ ಸಮಾಜ, ಮುನಗೋಡು ತಾಲೂಕಾ ಗಂಗಾಮತ ಸಮಾಜ, ಮುನಗೋಡು ತಾಲೂಕಾ ಮುಸ್ಲಿಂ ಸಮಾಜ ವತಿಯಿಂದ ತೆರಾಯಿ ಸಹರಾ ಟ್ರಸ್ಟ್ ಮುಂಡಗೋಡ್, ತಾಲೂಕಾ SC/ST ಗುತ್ತಿಗೆದಾರ ಸಂಘ ಹಾಗೂ ಬಂಜಾರ ಸಮುದಾಯದಿಂದ ಸನ್ಮಾನ ಕಾರ್ಯಕ್ರಮ. ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂತ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳು ಆದಂತ DK ಶಿವಕುಮಾರ್ ಅವರ, ಮಾಜಿ ಮಂತ್ರಿಗಳು ಹಿರಿಯರು ಆದಂತ RV ದೇಶಪಾಂಡೆ ಅವರ, ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ
ಮಂಕಾಳ್ ವೈದ್ಯ ಅವರೇ, ಶಾಸಕರಾದಂಥ ಸತೀಶ್ ಶೈಲ್ ಅವರೇ, ಭೀಮಣ್ಣ ನಾಯ್ಕ ಅವರೇ, ಶ್ರೀನಿವಾಸ್ ಗುಬ್ಬಿ ಶಾಸಕರಾದಂಥ ಶ್ರೀನಿವಾಸ್ ಅವರೇ, ಶಾಸಕರಾದಂಥ ಶ್ರೀನಿವಾಸ್ ಮಾನಿ ಅವರೇ, ಮಾಜಿ ಶಾಸಕರಾದಂಥ ಶ್ರೀ ವಿ.ಎಸ್. ಪಾಟೀಲ್ ಅವರೇ, ಮಾಜಿ ಮೇಲ್ಮನೆಯ ಸದಸ್ಯರಾದಂಥ ಐವಾನ್ ಡಿಸೌಜಾ ಅವರೇ, ಇನ್ನೊಬ್ಬರು ಮಾಜಿ ಮೇಲ್ಮನೆಯ ಸದಸ್ಯರಾದಂಥ ಕಾಂತರಾಜು ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳೇ, ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷರೇ, ಇಲ್ಲಿ ಈ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಯುವ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಈಗಾಗಲೇ ಮಾತನಾಡದಂತ ನಮ್ಮ ಮುಖಂಡರುಗಳು ಡಿ.ಕೆ. ಶಿವಕುಮಾರ್ ಅವರು, ದೇಶಪಾಂಡೆ ಅವರು, ಮಂಕಳ ವೈದ್ಯ ಅವರು, ಅವರೆಲ್ಲರೂ ಕೂಡ 7ನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆ ಬಗ್ಗೆ ನೀವೆಲ್ಲರೂ ಕೂಡ ಯಾಕೆ ಕಾಂಗ್ರೆಸ್ನ ಅಭ್ಯರ್ಥಿಯನ್ನ ಬೆಂಬಲಿಸಬೇಕು, ಆಶೀರ್ವದಿಸಬೇಕು, ಕಾಂಗ್ರೆಸ್ ಪಕ್ಷ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದೆ ಅವುಗಳ ಬಗ್ಗೆ ಸವಿಸ್ತಾರವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಸಮಯ ಆಗಿರೋದ್ರಿಂದ ನಾವು ಕುಮಟಾಕ್ಕೆ ಹೋಗ್ಬೇಕು, ಅಲ್ಲಿಂದ ರಾಣಿಬೆನ್ನೂರಿಗೆ ಹೋಗ್ಬೇಕು. ನಾನು ಬಹಳ ದೀರ್ಘಕಾಲ ಮಾತಾಡಲಿಕ್ಕೆ ಹೋಗಲ್ಲ. ನಾನು ಕೂಡ ನಿಮ್ಮನ್ನೆಲ್ಲ ಭೇಟಿ ಮಾಡಿರ್ತಕ್ಕಂಥದ್ದು ನಮ್ಮ ಪಕ್ಷದ ಅಭ್ಯರ್ಥಿಗೆ ಈ ಚುನಾವಣೆಯಲ್ಲಿ ತಾವೆಲ್ಲ ಆಶೀರ್ವಾದ ಮಾಡಬೇಕು, ನಿಮ್ಮೆಲ್ಲರ ಧ್ವನಿಯಾಗಿ ಕರ್ನಾಟಕದ ಪರವಾಗಿ ಲೋಕಸಭೆಯಲ್ಲಿ ಮಾತನಾಡಬೇಕು. ಅದಕ್ಕೋಸ್ಕರ ನಮ್ಮ ಅಭ್ಯರ್ಥಿಗೆ ತಾವು ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಲಿಕ್ಕೋಸ್ಕರ ಬಂದಿದ್ದೇನೆ. ಉತ್ತರ ಕನ್ನಡ ಜಿಲ್ಲೆಯ ಜನ ರಾಜಕೀಯವಾಗಿ ಬುದ್ಧಿವಂತರು, ರಾಜಕೀಯವಾಗಿ ಪ್ರಬುದ್ಧರು. ಈ ದೇಶದ ರಾಜಕಾರಣವನ್ನು ವಿಶ್ಲೇಷಣೆ ಮಾಡತಕ್ಕಂಥ ಶಕ್ತಿ ನಿಮಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಾವ ಪಕ್ಷ ನುಡಿದಂತೆ ನಡೆದಿದೆ, ಕೊಟ್ಟ ಮಾತುಗಳನ್ನು ಉಳಿಸಿಕೊಂಡಿದೆ, ಯಾವ ಪಕ್ಷ ಕೊಟ್ಟ ಮಾತಿನಂತೆ ಉಳಿಸಿಕೊಂಡಿಲ್ಲ, ಇದನ್ನ ಗುರುತಿಸ್ತಕ್ಕಂಥ ಸಾಮರ್ಥ್ಯ
ನಿಮ್ಗೆಲ್ಲ ಇದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನರೇಂದ್ರ ಮೋದಿಯವರು 10 ವರ್ಷಗಳಿಂದ ಪ್ರಧಾನಮಂತ್ರಿ ಆಗಿದ್ದೀರಿ. 10 ವರ್ಷಗಳಿಂದ ಪ್ರಧಾನಮಂತ್ರಿ ಆಗಿದ್ದಾರೆ. 2014ರಲ್ಲಿ ಪ್ರಧಾನಮಂತ್ರಿ ಆದದ್ದು, ಈಗ 2024. ಈ 10 ವರ್ಷಗಳಲ್ಲಿ ನಿಮಗೆ ಪ್ರಧಾನಮಂತ್ರಿಗಳು ನುಡಿದಂತೆ ನಡೆದಿದ್ದಾರೆ ಅಂತ ಅನ್ಸಿದ್ರೆ ಅವರನ್ನ ಬೆಂಬಲಿಸಬೇಕು. ನುಡಿದಂತೆ ನಡೆದಿಲ್ಲ ಅನ್ನೋದಾದ್ರೆ ಅವರನ್ನ ತಿರಸ್ಕರಿಸಬೇಕು. ನರೇಂದ್ರ ಮೋದಿ ಅವರು ಬಹಳ ಸೊಗಸಾಗಿ ಮಾತಾಡ್ತಾರೆ. ಇವತ್ತಿನವರೆಗೆ ಸುಳ್ಳುಗಳನ್ನ ಹೇಳಿ ಜನರನ್ನ ತಪ್ಪು ದಾರಿಗೆ ಎಳೆದು ಮತ್ತು ಭಾವನಾತ್ಮಕವಾದಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಜನರ ಭಾವನೆಗಳನ್ನ ಕೆರಳಿಸಿ ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ದ್ವೇಷದ ಹೆಸರಿನಲ್ಲಿ ರಾಜಕಾರಣವನ್ನು ಮಾಡಿದ್ದಾರೆ. ಇದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ತೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಈಗಾಗಲೇ ಪ್ರಸ್ತಾಪ ಮಾಡದಂತೆ ನರೇಂದ್ರ ಮೋದಿಯವರು 2014ರಲ್ಲಿ ಹೇಳಿದರು, ಚುನಾವಣಾ ಪೂರ್ವದಲ್ಲಿ, ಲೋಕಸಭಾ ಚುನಾವಣಾ ಪೂರ್ವದಲ್ಲಿ ವಿದೇಶದಲ್ಲಿ ಕಪ್ಪು ಹಣ ಇದೆ, ಈ ದೇಶದ ರಾಜಕಾರಣಿಗಳು, ವ್ಯಾಪಾರಿಗಳು, ಶ್ರೀಮಂತರು, ವಿಶೇಷವಾಗಿ ಕಾಂಗ್ರೆಸ್ ನಾಯಕರು ಈ ದೇಶದ ಹಣವನ್ನ ಲೂಟಿ ಹೊಡೆದು ಭ್ರಷ್ಟಾಚಾರ ಮಾಡಿ ಭ್ರಷ್ಟಾಚಾರದ ಹಣವನ್ನ ವಿದೇಶದಲ್ಲಿ ಇಟ್ಟಿದ್ದಾರೆ. ಅದೆಲ್ಲವೂ ಕೂಡ ಕಪ್ಪು ಹಣ. ಆ ಕಪ್ಪು ಹಣವನ್ನ ವಿದೇಶದಿಂದ ತಂದು 100 ದಿನದಲ್ಲಿ ತರ್ತೀನಿ, ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರ ಕೊಟ್ಟರೆ 100 ದಿನದಲ್ಲಿ ಕಪ್ಪು ಹಣ ತಗೊಬಂದು ಈ ದೇಶದ ಎಲ್ಲ ಜನರಿಗೆ ಅವರ ಅಕೌಂಟ್ಗಳಿಗೆ 15 ಲಕ್ಷ ಜಮಾ ಮಾಡ್ತೀನಿ ಅಂತ ಹೇಳಿದ್ರು. ನರೇಂದ್ರ ಮೋದಿಜಿ 100 ದಿನದಲ್ಲಿ ತರ್ತೀವಿ ಅಂತ ಹೇಳಿದ್ರಿ. 10 ವರ್ಷ ಆಯ್ತು. ನಾನು ಕೇಳ್ತೀನಿ ಇವತ್ತು ನಿಮಗೆ, ನರೇಂದ್ರ ಮೋದಿ ಅವರು ಯಾವತ್ತಾದ್ರೂ ಕೂಡ 15 ಲಕ್ಷ ರೂಪಾಯಿಗಳನ್ನು ನಿಮ್ಮ ಅಕೌಂಟ್ಗೆ ಹಾಕಿದಾರಾ? ಹಾಕಿಲ್ಲ ಅಲ್ಲ. ಮತ್ತೆ ನರೇಂದ್ರ ಮೋದಿ ಅವ್ರನ್ನ ಮತ್ತೆ ನಂಬ್ತೀರಾ? ದಯಮಾಡಿ ನಂಬಕ್ ಹೋಗ್ಬೇಡಿ. ಸುಳ್ಳು ಹೇಳ್ತಾರೆ. ಇದು ಈ ದೇಶಕ್ಕೆ ಮಾಡಿದಂತ ದೊಡ್ಡ ಮೋಸ, ದೊಡ್ಡ ಸುಳ್ಳು. ಆಮೇಲೆ ಹೇಳಿದ್ರು ಈ ದೇಶದಲ್ಲಿ ನಿರುದ್ಯೋಗ ಇದೆ, ನಿರುದ್ಯೋಗವನ್ನ ಹೋಗಲಾಡಿಸ್ಲಿಕ್ಕೋಸ್ಕರ ನಾನು ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ. 2 ಕೋಟಿ ಉದ್ಯೋಗಗಳು. 10 ವರ್ಷದಲ್ಲಿ 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬಹುದಾಗಿತ್ತು. ಆದರೆ ನರೇಂದ್ರ ಮೋದಿ ಅವರು ಹೊಸ ಕಾರ್ಖಾನೆಗಳನ್ನು ಮಾಡಲಿಲ್ಲ, ಹೊಸ ಬಂಡವಾಳ ಹೂಡಿಕೆಗೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಮತ್ತು ಉದ್ಯೋಗ ಎಲ್ಲಿ ಸೃಷ್ಟಿ ಆಗ್ತದೆ? 10 ವರ್ಷದಲ್ಲಿ 20 ಕೋಟಿ ಅಲ್ಲ, 20 ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಲಿಲ್ಲ. ಆ ಯುವತಿಯರು ಕೆಲಸ ಕೊಡಿ ಅಂತ ಕೇಳಿದ್ರೆ ನರೇಂದ್ರ ಮೋದಿ ಅವರಿಗೆ ಪಕೋಡ ಮಾರಕ್ ಹೋಗಿ ಅಂತ ಹೇಳಿದ್ರು. ಪಕೋಡ ಮಾರಕ್ ಹೋಗಿ ವಿದ್ಯಾವಂತ ಯುವಕರಿಗೆ
ಪಕೋಡ ಮಾರಿ ಅಂತ ಹೇಳಿದಂತ ಬೇಜವಾಬ್ದಾರಿ ಹೇಳಿಕೆ ನರೇಂದ್ರ ಮೋದಿಯವರು ಆ ಯುವಕರಿಗೆ ಕೊಟ್ಟರು. ಆ ಎಲ್ಲ ಯುವಕರು ಪಾಪ ಬಹುಶಃ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮೋದಿ 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 ಅಂತನರು. ಹೌದಲ್ಲ? ಯುವಕರ ಹೇಳ್ಬೇಕು ಮೋದಿ 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 ಅನ್ನರು. ಅವ್ರಿಗೆಲ್ಲರಿಗೂ ಕೂಡ ತಿರುಪತಿ ತಿಮ್ಮಪ್ಪನ ನಾಮ ಹಾಕ್ಬಿಟ್ರು, 3 ನಾಮ. ಇದು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಂತ ಮಹಾ ಸುಳ್ಳು. 2ನೇ ಸುಳ್ಳು. 3ನೇ ಸುಳ್ಳು, ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇನೆ, ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇನೆ. ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇನೆ. ಅದು ಏನು? 2022ನೇ ಇಸ್ವಿಗೆ ರೈತರ ಆದಾಯ ಎಲ್ಲ ದುಪ್ಪಟ್ಟಾಗ್ಬಿಡ್ತದೆ. ರೈತರು ಇನ್ನೇನು ಕಷ್ಟಪಡಬೇಕಾಗಿಲ್ಲ. 1 ಲಕ್ಷ ರೈತರಿಗೆ ಆದಾಯ ಬರ್ತಾ ಇದ್ರೆ 2 ಲಕ್ಷ ಬರಾಗ ಮಾಡ್ಬಿಡ್ತೀನಿ. ಮಾಡಿದ್ರೇನ್ರಿ? 2 ಲಕ್ಷ ಬರಾಗ ಮಾಡಿದ್ರ ರೈತರು ಹೇಳ್ಬೇಕು. ಮಾಡಲಿಲ್ಲ. ಎಲ್ಲ ಬೆಲೆಗಳನ್ನ, ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀನಿ. ಅಕ್ಕಿ, ಜೋಳ, ರಾಗಿ, ಗೋಧಿ, ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಅಡಿಗೆ ಎಣ್ಣೆ, ಗೊಬ್ಬರ ಎಲ್ಲ ಬೆಲೆಗಳನ್ನು ಕೂಡ ಇಳಿಸ್ಬಿಡ್ತೇನೆ. ಇಳಿಸಿ ಕೈಗೆ ಎಟಕ್ತಕ್ಕಂಥ ದರದಲ್ಲಿ ಸಿಕ್ಕಾಗ ಮಾಡ್ತೇನೆ. ಬಡವರ ಬದುಕನ್ನ ಹಸನು ಮಾಡ್ತೇನೆ. ಬಡವರು ಯಾರು ಕೂಡ ಜೀವನ ನಡೆಸಲಿಕ್ಕೆ ಕಷ್ಟಪಡಬೇಕಾಗಿಲ್ಲ. 10 ವರ್ಷ ಆಯ್ತು. ಏನಾದರೂ ಅಗತ್ಯ ವಸ್ತುಗಳ ಬೆಲೆ ಕಡಿಮೆ ಆಯ್ತಾ? ಏನ್ರಮ್ಮ ತಾಯಿ, ಕಡಿಮೆ ಆಯ್ತಾ? ಕಡಿಮೆ ಆಯ್ತೇನ್ರಿ? ಪೆಟ್ರೋಲ್ ಬೆಲೆ ಕಡಿಮೆ ಆಯ್ತಾ? ಗ್ಯಾಸ್ ಡೀಸೆಲ್ ಬೆಲೆ ಕಡಿಮೆ ಆಯ್ತಾ? ಗ್ಯಾಸ್ ಸಿಲಿಂಡರ್ ಬೆಲೆ ಕಡಿಮೆ ಆಯ್ತಾ? ಇದನ್ನು ಹೇಳಿದಾಗ 1 ಲೀಟರ್ ಡೀಸೆಲ್ ಬೆಲೆ 48 ರೂಪಾಯಿ. ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರುವಾಗ 1 ಲೀಟರ್ ಡೀಸೆಲ್ಗೆ 48 ರೂಪಾಯಿ 2014ರಲ್ಲಿ. ಈಗ ಎಷ್ಟಿದೆ 1 ಲೀಟರ್ ಡೀಸೆಲ್ ಬೆಲೆ? 95 ರೂಪಾಯಿ. 95 ರೂಪಾಯಿ. 1 ಲೀಟರ್ ಪೆಟ್ರೋಲ್ ಬೆಲೆ 2014ರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ 70 ರೂಪಾಯಿ. ಇವತ್ತು 105 ರೂಪಾಯಿ. 1 ಗ್ಯಾಸ್ ಸಿಲಿಂಡರ್ ಬೆಲೆ 414 ರೂಪಾಯಿ. ಇವತ್ತು 950 ರೂಪಾಯಿ. ನಿಮ್ಗೆಲ್ಲ ಅನುಕೂಲ ಆಯ್ತಾ? ನಿಮ್ಗೆಲ್ಲ ಕೋಪ ಬರಲ್ವಾ? 1 ಗ್ಯಾಸ್ ಸಿಲಿಂಡರ್ ಬೆಲೆ 414 ರೂಪಾಯಿ ಇದ್ದದ್ದು 900 ರೂಪಾಯಿ ಆಗಿದೆಯಲ್ಲ. ಹೆಣ್ಮಕ್ಳು ನಿಮಗೆ ಕೋಪ ಬರ್ತದ ಇಲ್ವೋ? ಇದು ಇವತ್ತು ನರೇಂದ್ರ ಮೋದಿಯವರು ಮಹಾನ್ ಸುಳ್ಳುಗಳನ್ನು ಹೇಳಿದ್ರು. ಆದರೆ ಮನಮೋಹನ್ ಸಿಂಗ್ ರವರು ಈ ದೇಶದಲ್ಲಿ ಅನೇಕ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕಾನೂನುಗಳನ್ನು ತಗೊಬಂದ್ರು. ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರುವಾಗ ನಿಮ್ಗೆಲ್ಲ ಕೋಪ ಬರಲ್ವಾ? 1 ಗ್ಯಾಸ್ ಸಿಲಿಂಡರ್ ಬೆಲೆ 414 ರೂಪಾಯಿ ಇದ್ದದ್ದು 900 ರೂಪಾಯಿ ಆಗಿದೆಯಲ್ಲ. ಹೆಣ್ಮಕ್ಳು ನಿಮಗೆ ಕೋಪ ಬರ್ತದ ಇಲ್ವೋ? ಇದು ಇವತ್ತು ನರೇಂದ್ರ ಮೋದಿಯವರು ಮಹಾನ್ ಸುಳ್ಳುಗಳನ್ನು ಹೇಳಿದ್ರು. ಆದರೆ ಮನಮೋಹನ್ ಸಿಂಗ್ ರವರು ಈ ದೇಶದಲ್ಲಿ ಅನೇಕ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕಾನೂನುಗಳನ್ನು ತಗೊಬಂದ್ರು. ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರುವಾಗ ಇವತ್ತು ಆಹಾರ ಭದ್ರತೆ ಕಾಯ್ದೆ ಇವತ್ತು
ನಿಮಗೆ 10 kg ಉಚಿತವಾಗಿ ಸಿಕ್ಕಬೇಕಾಗಿದ್ರೆ ನರೇಂದ್ರ ಮೋದಿ ಅವರು ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದದ್ರಿಂದ, ನರೇಂದ್ರ ಮೋದಿ ಅವರೆಲ್ಲ ಇದನ್ನು ತಂದದ್ದು, ಮನಮೋಹನ್ ಸಿಂಗ್ ರವರು ಈ ಕಾಯ್ದೆಯನ್ನು ತಗೊಬಂದದ್ದು, ಮನಮೋಹನ್ ಸಿಂಗ್ ರವರು ಈ ಕಾಯ್ದೆಯನ್ನು ತಗೊಬಂದದ್ದು ಫುಡ್ ಸೆಕ್ಯೂರಿಟಿ ಆಕ್ಟ್. ಇವತ್ತು ನಿಮಗೆ ನಾನು ಈ ಕಾಯ್ದೆ ಬಂದದ್ರಿಂದ 7 kg ಅಕ್ಕಿಯನ್ನು ಫ್ರೀ ಆಗಿ ಕೊಡ್ತಾ ಇದ್ದೆ. ಬಡವರು 2 ಹೊತ್ತು ಊಟ ಮಾಡಲಿ, ಯಾರು ಕೂಡ ಹಸಿದು ಮಲಗಬಾರದು, ಹಸುವಿನಿಂದ ಯಾರು ಸಾಯಬಾರದು, ಕರ್ನಾಟಕ ಶಿವಮುಕ್ತ ರಾಜ್ಯ ಆಗಬೇಕು ಅಂತೇಳಿ 7 kg ಅಕ್ಕಿಯನ್ನು ಫ್ರೀ ಆಗಿ ಕೊಡ್ತಾ ಇದ್ದೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಆದ್ಮೇಲೆ 7 kg ಇಂದ 5 kg ಇಳಿಸಿದ್ರು. ನಾನು DK ಶಿವಕುಮಾರ್ ಚುನಾವಣೆಗಿಂತ ಮುಂಚಿತವಾಗಿ, ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ಇಡೀ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡೋದು. ಆಗ ಜನರು ನಮ್ಮನ್ನು ಭೇಟಿ ಮಾಡಿ ಹೇಳಿದ್ರು, 5 kg ಸಾಲಲ್ಲ, 7 kg ಕೊಡ್ತಿದ್ದ ಕಡೆ 7 kg ಕಡಿಮೆ ಮಾಡಿಬಿಟ್ಟಿದ್ದಾರೆ ಬಿಜೆಪಿಯವರು. ನಮಗೆ ಹೊಟ್ಟೆ ತುಂಬ ಊಟ ಮಾಡಬೇಕಾದ್ರೆ 10 kg ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ನಮ್ಮಲ್ಲಿ ನಿಮಗೆ 10 kg ಅಕ್ಕಿಯನ್ನು ಕೊಡ್ತೇವೆ, 10 kg ಅಕ್ಕಿಯನ್ನು ಕೊಡ್ತೇವೆ. ನಾವು ಅಧಿಕಾರಕ್ಕೆ ಬಂದ್ರೆ 10 kg ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳೋದು. ಹಾಗಾಗಿ ಅನೇಕ ಭರವಸೆಗಳನ್ನು ಕೊಟ್ಟು 5 ಗ್ಯಾರಂಟಿಗಳನ್ನ ನಾನು DK ಶಿವಕುಮಾರ್ ಸೈನ್ ಮಾಡಿ, ಗ್ಯಾರಂಟಿ ಚೆಕ್ಗಳಿಗೆ ಸೈನ್ ಮಾಡಿ ಮನೆ ಮನೆಗೆ ಹಂಚಿತು. ಕಾರಣ ಯಾಕಪ್ಪ ಅಂತಂದ್ರೆ ಬಡವರು, ದಲಿತರು, ಹಿಂದುಳಿದವರು, ರೈತರು, ಮಹಿಳೆಯರು, ಅಲ್ಪಸಂಖ್ಯಾತರು, ಕಾರ್ಮಿಕರು ಈ ದೇಶದಲ್ಲಿ ಜೀವನ ನಡೆಸೋದು ಕಷ್ಟ. ಅವರ ಜೀವನಕ್ಕೆ ಏನಾದರೂ ಸಹಾಯ ಮಾಡಲೇಬೇಕು. ನಾವು ಅವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡಬೇಕು, ಅವ್ರ ಕೈಗೆ ಹಣ ಕೊಡಬೇಕು ಅಂತ ತೀರ್ಮಾನ ಮಾಡಿ 5 ಗ್ಯಾರಂಟಿಗಳನ್ನ ನಾವು ಅಧಿಕಾರಕ್ಕೆ ಬಂದ್ರೆ ಅವನ್ನ ಜಾರಿ ಮಾಡ್ತೀವಿ ಅಂತ ಹೇಳೋದು. ನಾವು ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು, ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದ ತಕ್ಷಣ ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಮಾಡೋದು, ಈ ಗ್ಯಾರಂಟಿಗಳನ್ನ ಈ ವರ್ಷನೇ, ಅಧಿಕಾರಕ್ಕೆ ಬಂದ ವರ್ಷನೇ ಜಾರಿ ಮಾಡ್ತೀವಿ ಅಂತ ಅವತ್ತೇ ಆದೇಶ ಮಾಡೋದು. ಜೂನ್ 11ನೇ ತಾರೀಕಿಗೆ ವಿಧಾನಸೌಧ ಮುಂಭಾಗದಲ್ಲಿ ಶಕ್ತಿ ಯೋಜನೆಗೆ ಚಾಲನೆಯನ್ನು ಕೊಟ್ಟು ಇವತ್ತಿನವರೆಗೆ 200 ಕೋಟಿ ಮಹಿಳೆಯರು, 200 ಕೋಟಿ ಮಹಿಳೆಯರು, ಏನ್ರಮ್ಮ 200 ಕೋಟಿ ಮಹಿಳೆಯರು ಫ್ರೀಯಾಗಿ ಯಾರು ಕೂಡ ಟಿಕೆಟ್ ತಗೊಳ್ಳದೇನೆ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಬಹುದು. ಮಾಡ್ತೀರಿ ಅಲ್ವಾ? ಅದ್ರ ದುಡ್ಡೆಲ್ಲ ಉಳಿತಾಯ ಆಗುತ್ತೆ, ಟಿಕೆಟ್ ತಗೊಳ್ಳಾಗಿಲ್ಲ, ಉಳಿತಾಯ ಆಗುತ್ತೆ. ನಾನು 4-5 ದಿನಗಳ ಹಿಂದೆ ಅರಸೀಕೆರೆಗೆ ಹೋಗಿದ್ದೆ. ಅರಸೀಕೆರೆಯಲ್ಲಿ ಒಬ್ಬ ಹೆಣ್ಮಗಳು ಒಂದು ಹೂನಾರ ಹಿಡ್ಕೊಂಡು ನಿಂತಿದ್ಲು. ನಾನು ಭಾಷಣ ಮಾಡಿ ಕೆಳಗಡೆ ಬಂದೆ. ನಾನು ಇದೇನಮ್ಮ ಹೂನಾರ ಹಿಡ್ಕೊಂಡಿದೀಯಾ ಅಂತ ಹೇಳಿದೆ. ಸಾರ್, ನಾನು ಟಿಕೆಟ್ ತಗೊಂಡು ದುಡ್ಡು ಕೊಡದೆ ಟಿಕೆಟ್ ತಗೊಂಡಿರ್ತಕ್ಕಂಥ ಟಿಕೆಟ್ಗಳು ಇವು. ರಾಜ್ಯದ ವಿವಿಧ ದೇವಸ್ಥಾನಗಳಿಗೆ, ನೆಂಟರಿಸ್ಟ್ ಮನೆಗಳಿಗೆ, ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿದ್ದೆ. ಫ್ರೀ ಬಸ್ಸು ನೀವು ಮಾಡಿರೋದ್ರಿಂದ, ಶಕ್ತಿ ಯೋಜನೆಯನ್ನು ಜಾರಿಗೆ ತಂದಿರೋದ್ರಿಂದ ಎಲ್ಲ ಕಡೆ ದುಡ್ಡು ಕೊಡದೆ ಟಿಕೆಟ್ ತಗೊಂಡಿದ್ದೀನಿ. ಆ ಟಿಕೆಟ್ಗಳನ್ನೇ ಸೇರಿಸಿ ಒಂದು ಹೂಮಾಲೆ ಮಾಡಿದ್ದೀನಿ, ನಿಮಗೆ ಹಾಕ್ಲೇಬೇಕು ಅಂತೇಳಿ ನನಗೆ ಹಾಕಿದ್ಲು ಅಯ್ಯಮ್ಮ. ನನಗೆ ಹಾಕಿದ್ಲು. ಇದು ನನಗೆ ಆದಂತ ಸಂತೋಷ, ತೃಪ್ತಿ ಇದಕ್ಕಿಂತ
ದೊಡ್ಡ ತೃಪ್ತಿ ಆಗ್ಲಿಕ್ಕೆ ಸಾಧ್ಯನೇ ಹೇಳಿ? ಬಡವರು ಇವತ್ತು ಫ್ರೀಯಾಗಿ ತಿರುಗಾಡ್ತಾ ಇದ್ದಾರೆ, ಬಸ್ನಲ್ಲಿ ಹೆಣ್ಮಕ್ಳೆಲ್ಲ ಫ್ರೀಯಾಗಿ ತಿರುಗಾಡ್ತಾ ಇದ್ದಾರೆ, ಹೆಣ್ಮಕ್ಳೆಲ್ಲ ವಿದ್ಯಾರ್ಥಿಗಳೆಲ್ಲ ಫ್ರೀಯಾಗಿ ತಿರುಗಾಡ್ತಾ ಇದ್ದಾರೆ. ಇದಕ್ಕಿಂತ ಖುಷಿ ಕೊಡ್ತಕ್ಕಂಥ ಇನ್ನೊಂದು ಇಲ್ಲ. ಅದಾದ್ಮೇಲೆ ಜುಲೈ ತಿಂಗಳಲ್ಲಿ ವಿಧಾನಸೌಧದಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮವನ್ನ ಜಾರಿಗೆ ತಗೊಬಂದು, ಅನ್ನಭಾಗ್ಯ ಕಾರ್ಯಕ್ರಮವನ್ನ ನಾವು ಕೇಂದ್ರ ಸರ್ಕಾರದೊಡನೆ ವ್ಯವಹಾರ ಮಾಡಿದೋ. ಕೇಂದ್ರ ಸರ್ಕಾರದವರು ದುಡ್ಡು ಕೊಡ್ತೀವಿ ಅಂತಂದ್ರು ಕೂಡ ಅಕ್ಕಿ ಕೊಡ್ಲಿಲ್ಲ. ನರೇಂದ್ರ ಮೋದಿಯವರ ಸರ್ಕಾರ 1 ಕೆಜಿ ಅಕ್ಕಿಗೆ 34 ರೂಪಾಯಿ ಕೊಡ್ತೀವಿ, ನಿಮ್ಮಲ್ಲಿ ಅಕ್ಕಿ ದಾಸ್ತಾನ್ ಇದೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಅಕ್ಕಿ ಕೊಡ್ರಿ ಅಂತ ಅಂದಾಗ ಅಕ್ಕಿ ಕೊಡಲ್ಲ ಅಂತಂದ್ಬಿಟ್ರು. ಯಾಕಂತಂದ್ರೆ ಹೆಣ್ಮಕ್ಳಿಗೆ ಅಕ್ಕಿ ಕೊಟ್ಬಿಡ್ತಾರೆ, ಹೆಣ್ಮಕ್ಳೆಲ್ಲ ಕಾಂಗ್ರೆಸ್ ಪರವಾಗಿದ್ಬಿಡ್ತಾರೆ ಅಂತೇಳಿ ಅವರು ಈ ಬೇರೆ ಎಲ್ಲ ಜನರು ಕೂಡ ಕಾಂಗ್ರೆಸ್ ಪರ ಆಗ್ಬಿಡ್ತಾರೆ ಅಂತೇಳಿ ಅಕ್ಕಿ ಕೊಡ್ಲಿಲ್ಲ. ಬಡವರೆಲ್ಲ ಕಾಂಗ್ರೆಸ್ ಪರ ಆಗ್ಬಿಡ್ತಾರೆ ಅಂತೇಳಿ. ಇದು ಬಡವರಿಗೆ ಮಾಡಿದಂತ ಮೋಸ ಅಲ್ವಾ? ಬಿಜೆಪಿ ಸರ್ಕಾರ ಬಡವರಿಗೆ ಮಾಡಿದಂತ ದ್ರೋಹ ಅಲ್ವಾ? ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಬಿಜೆಪಿಯವರು ದುಡ್ಡು ಕೊಟ್ಟರು ಕೂಡ ಅಕ್ಕಿ ಕೊಡಲ್ಲ ಅಂತಂದ್ರಲ್ಲ, ಬಿಜೆಪಿಯವ್ರಿಗೆ ಓಟ್ ಹಾಕ್ತೀರಾ? ದಯಮಾಡಿ ಯೋಚನೆ ಮಾಡಿ, ನೀವು ದಯಮಾಡಿ ಯೋಚನೆ ಮಾಡಿ. ಇದಲ್ಲದೆ ಅದ್ರ ದುಡ್ಡು ಅಕ್ಕಿ ಕೊಡದೆ ಹೋದ್ಮೇಲೆ ಅದಕ್ಕೆ ತಗಲ್ತಕ್ಕಂಥ ದುಡ್ಡು ಒಬ್ಬರಿಗೆ ಒಂದು ತಿಂಗಳಿಗೆ 5 ಕೆಜಿಗೆ 34 ರೂಪಾಯಿನಂತೆ 170 ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನವನ್ನ ಮಾಡೋದು. ಜುಲೈ ತಿಂಗಳಿಂದ ಅದು ಜಾರಿ ಆಯಿತು. 170 ರೂಪಾಯಿ ಬರ್ತಾ ಇದೆಯಾ ಇಲ್ಲ ನಿಮಗೆ? ಬರ್ತಾ ಇದೆ ಇಲ್ಲ? 170 ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡೋದು. ಅದು 170 ರೂಪಾಯಿ ಉಳಿತಾಯ ಆಯ್ತು. 5 ಕೆಜಿ ಅಕ್ಕಿ 5 ಕೆಜಿಗೆ ಆಗ್ತಕ್ಕಂಥ ಹಣ 170 ರೂಪಾಯಿ. ಇದು 3ನೇ ಗ್ಯಾರಂಟಿ. 4ನೇ ಗ್ಯಾರಂಟಿ ಗೃಹಲಕ್ಷ್ಮಿ. ಮನೆ ಯಜಮಾನಿ ಸುಮಾರು 1,20,00,000 ಮನೆ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ. ತಿಂಗಳಿಗೆ 2,000 ರೂಪಾಯಿ. ಯಾಕಂತಂದ್ರೆ ನಿಮ್ ಕೈನಲ್ಲಿ, ಬಡವರ ಕೈನಲ್ಲಿ ಹಣ ಇರಬೇಕು. ಹಣ ಇದ್ರೆ ಮಾತ್ರ ಅಂಗಡಿಗೆ ಹೋಗಕ್ ಸಾಧ್ಯ ಆಗ್ತದೆ, ದಿನಸಿ ಅಂಗಡಿಗೆ ಹೋಗಕ್ ಸಾಧ್ಯ ಆಗ್ತದೆ, ಬಟ್ಟೆ ಅಂಗಡಿಗೆ ಹೋಗಕ್ ಸಾಧ್ಯ ಆಗ್ತದೆ, ಚಿನ್ನದ ಅಂಗಡಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ, ಹೋಟೆಲ್ಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ, ದೇವಸ್ಥಾನಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ಕೊಟ್ಟವರು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ಒಂದು ಹುಡುಗ PUC ನಲ್ಲಿ ರ್ಯಾಂಕ್ ತಗೊಂಡಿದಂತ ಹುಡುಗ, ಆ ಹುಡುಗ ಮಾಧ್ಯಮದವರಿಗೆ ಹೇಳ್ದ, ನಾನು ಇವತ್ತು ರ್ಯಾಂಕ್ ತಗೊಂಡಿದ್ರೆ ಇದಕ್ಕೆ ಕಾರಣ ಸಿದ್ದರಾಮಯ್ಯನವರ ಸರ್ಕಾರ. ನಮ್ಮ ತಾಯಿಗೆ 2,000 ರೂಪಾಯಿ ಕೊಟ್ಟದ್ರಿಂದ, ನಾನು ಓದಿ ನನ್ನ ಖರ್ಚಿಗೆ ದುಡ್ಡು ಕೊಟ್ಟದ್ರಿಂದ ಇವತ್ತು ರ್ಯಾಂಕ್ ತಗೊಳ್ಳಿಕ್ಕೆ ಸಾಧ್ಯ ಆಯಿತು. ಇದನ್ನ ಹೇಳಿದವರು ಯಾರು? ಒಬ್ಬ ಹೆಣ್ಣುಮಗಳು, ಗಂಡ ಇಲ್ಲದೆ ಇರ್ತಕ್ಕಂಥ ಹೆಣ್ಣುಮಗಳು, ಅವ್ರ ಮಗ PUC ನಲ್ಲಿ ರ್ಯಾಂಕ್ ತಗೊಂಡು ಹೇಳಿದಂತ ಮಾತು. ಮೊನ್ನೆ ಕೊಪ್ಪಳದಲ್ಲಿ ಒಂದು ವಿಡಿಯೋ ನಲ್ಲಿ ನೋಡಿರ್ಬೇಕು ನೀವೆಲ್ಲ. ಒಬ್ಬ ಹೆಣ್ಣುಮಗಳು ವಯಸ್ಸಾದವಳು ಹೇಳ್ತಾ ಇದ್ಲು, ನಾನು ಈ ಗ್ಯಾರಂಟಿ 2,000 ರೂಪಾಯಿ ಕೊಡ್ತಾ ಇರ್ತಕ್ಕಂಥ ದುಡ್ಡನ್ನ ಉಳಿಸಿ ಬಂಗಾರದ ಚೈನ್ ಅನ್ನ ಮಾಡಿಸ್ಕೊಂಡಿದ್ದೇನೆ. ಬಂಗಾರದ ಚೈನ್ ಅನ್ನು ಕೂಡ ತೋರಿಸಿದ್ರು. ಅನೇಕ ಜನ ಇವತ್ತು ಫ್ರಿಡ್ಜು, ಫ್ಯಾನು, ವಾಷಿಂಗ್ ಮಿಷಿನ್ ಎಲ್ಲವೂ ಕೂಡ ಕಂತಿನಲ್ಲಿ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರ ಆರ್ಥಿಕ ಜೀವನ ಸುಗಮ ಆಗಲಿಕ್ಕೆ ಸಾಧ್ಯ ಆಯಿತು. ಅವರ ಸಾಮಾಜಿಕ ಜೀವನ
ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಯಿತು. ಇದನ್ನ ನೀವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಅದ್ರ ಜೊತೆಗೆ ಯುವ ನಿಧಿ 5ನೇ ಗ್ಯಾರಂಟಿ, ಯುವ ನಿಧಿ 22, 23ರಲ್ಲಿ ಯಾರು ಪಾಸ್ ಮಾಡಿದ್ದಾರೆ, 6 ತಿಂಗಳು ಯಾರಿಗೆ ಕೆಲಸ ಸಿಕ್ಕಲ್ಲ ಅವರಿಗೆ, ಯುವಕ ಯುವತಿಯರಿಗೆ, ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿ ತಿಂಗಳಿಗೆ, 3,000 ರೂಪಾಯಿ. ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಯಾಕಂದ್ರೆ ಅವ್ರು ಇಂಟರ್ವ್ಯೂಗೆ ಹೋಗ್ಲಿಕ್ಕೆ, ಪರೀಕ್ಷೆಗೆ ತಯಾರಾಗ್ಲಿಕ್ಕೆ, ಇಂಟರ್ವ್ಯೂಗೆ ತಯಾರಾಗ್ಲಿಕ್ಕೆ ಮನೆಯವರು ದುಡ್ಡು ಕೇಳಬಾರದು. ಅದಕ್ಕೋಸ್ಕರವಾಗಿ ಅವರಿಗೆ ಪದವೀಧರಿಗೆ, ನಿರುದ್ಯೋಗಿ ಪದವೀಧರಿಗೆ 3,000, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತಾ ಇದ್ದೀವಿ. 1,500 ರೂಪಾಯಿ ಕೊಡ್ತಾ ಇದ್ದೀವಿ. ಇದನ್ನ ಹಿಂದೆ ನರೇಂದ್ರ ಮೋದಿ ಅವರು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರೆಲ್ಲ ಮಾಡಿದ್ರ? ನಾವು ನಿರುದ್ಯೋಗಿಗಳಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಅದ್ರ ಜೊತೆಗೆ ಟ್ರೈನಿಂಗ್ ಕೂಡ ಕೊಡ್ತೀವಿ, ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ. ಇದನ್ನು ಕೊಟ್ಟು ಅವರಿಗೆ ಕೆಲಸ ಸಿಕ್ಕ ರೀತಿಯಲ್ಲಿ ಮಾಡ್ತೇವೆ. ಇದು ಕಾಂಗ್ರೆಸ್ನವರು ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ರೈತರಿಗೆ, ಕಾರ್ಮಿಕರಿಗೆ ಶಕ್ತಿ ತುಂಬತಕ್ಕಂಥ, ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದೇ ನಮ್ಮ ಸಂವಿಧಾನ ಹೇಳ್ತಕ್ಕಂಥದ್ದು. ಎಲ್ರಿಗೂ ಸಮಾನ ಅವಕಾಶಗಳು, ಸಮಾನತೆ, ಸಮಾಜದಲ್ಲಿ ಎಲ್ಲರೂ ಕೂಡ ಸರ್ವರಿಗೂ ಸಮಬಾಳು, ಸಮಪಾಲು ಆಗಬೇಕು ಅಂತಕ್ಕಂಥದ್ದು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಹಾಗಾಗಿ ಇವತ್ತು ಸಮಾಜದಲ್ಲಿರ್ತಕ್ಕಂಥ ಈ ವರ್ಗದ, ಕೆಳವರ್ಗದ ಜನರಿಗೆ ಶಕ್ತಿ ತುಂಬಿ ಅವರು ಕೂಡ ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತದೆ. ಈಗ ಹೇಳಿ, ನಾವು ನುಡಿದಂತೆ ನಡೆದಿದ್ದೀವಲ್ವಾ? ಹೇಳ್ರಿ, ನುಡಿದಂತೆ ನಡೆದಿದ್ದೀವಲ್ವಾ? ಏನ್ರಿ, ನುಡಿದಂತೆ ನಡೆದಿದ್ದೀವಲ್ಲ? ದಯಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಈ ಸಾರಿ ಗೆಲ್ಲಿಸಿ. ಉತ್ತರ ಕನ್ನಡ ಜಿಲ್ಲೆನಲ್ಲಿ ಸಂವಿಧಾನ ಇವತ್ತು ಉಳಿಬೇಕಲ್ಲ, ಪ್ರಜಾಪ್ರಭುತ್ವ ಉಳಿಬೇಕಲ್ಲ. ಸಂವಿಧಾನದ ರಕ್ಷಣೆಗೆ, ಪ್ರಜಾಪ್ರಭುತ್ವದ ಉಳಿಯುವಿಗಾಗಿ ನೀವೆಲ್ಲರೂ ಕೂಡ ಕಾಂಗ್ರೆಸ್ ಅನ್ನ ಬೆಂಬಲಿಸಬೇಕು. ಕಾಂಗ್ರೆಸ್ ಮಾತ್ರ ಸಂವಿಧಾನವನ್ನು ಉಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ಕಾಂಗ್ರೆಸ್ ಮಾತ್ರ ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ ಸಾಧ್ಯ. ಕಾಂಗ್ರೆಸ್ ಉಳಿದೇ ಹೋದರೆ ನಾವು ಯಾರು ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಿಂದುಳಿದವರು, ದಲಿತರು, ಇದು ಅಲ್ಪಸಂಖ್ಯಾತರು, ರೈತರು, ಮಹಿಳೆಯರು ಯಾರು ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇವರೆಲ್ಲ ಉಳಿಬೇಕಾದ್ರೆ ಸಂವಿಧಾನ ಉಳಿಲೇಬೇಕು, ಸಂವಿಧಾನ ರಕ್ಷಣೆ ಆಗಲೇಬೇಕು. ಅದರಿಂದ ಬಿಜೆಪಿಯವರು ಒಂದ್ ಕಡೆ ಸುಳ್ಳು ಹೇಳ್ತಾ ಇದ್ದಾರೆ, ನಾವು ನುಡಿದಂತೆ ನಡೆದಿದ್ದೇವೆ. ಇವತ್ತು ಕೂಡ ಇಲ್ಲಿ ನರೇಂದ್ರ ಮೋದಿ ಅವರು ಬಂದಿದ್ರು ಉತ್ತರ ಕನ್ನಡ ಜಿಲ್ಲೆಗೆ, ಮತ್ತೆ ಇನ್ನೊಂದು ಸುಳ್ಳುಗಳನ್ನ ಹೇಳ್ಬಿಟ್ಟು, ಇನ್ನೊಂದಷ್ಟು ಸುಳ್ಳುಗಳನ್ನ ಹೇಳ್ಬಿಟ್ಟು ಹೋದ್ರು. ನಂಬೇಡಿ, ದಯಮಾಡಿ ಈ ಸಾರಿ ನಂಬಕ್ ಹೋಗ್ಬೇಡಿ. 10 ವರ್ಷಗಳಿಂದ ಸುಳ್ಳು ಹೇಳ್ತಾ ಬಂದಿದ್ದಾರೆ. ಮತ್ತೆ ಸುಳ್ಳು ಹೇಳ್ತಕ್ಕಂಥ ನರೇಂದ್ರ ಮೋದಿ ಅವರನ್ನ ಯಾವ ಕಾರಣಕ್ಕೂ ಕೂಡ ನಂಬೇಡಿ. ನರೇಂದ್ರ ಮೋದಿಯವರು ಸುಳ್ಳಿನ ಸರ್ದಾರ. ಬಿಜೆಪಿ ಇದೆಯಲ್ಲ, ಸುಳ್ಳನ್ನೇ ಪ್ರೊಡ್ಯೂಸ್ ಮಾಡೋದು, ಅವರು ಉತ್ಪಾದನೆ ಮಾಡೋದು. ಅವ್ರ ಮನೆ ದೇವರು ಸುಳ್ಳು, ಮನೆ ದೇವರು ಸುಳ್ಳು. ಈ ಸುಳ್ಳು ಹೇಳ್ತಕ್ಕಂಥ ಬಿಜೆಪಿಗೆ ಓಟ್ ಹಾಕ್ತೀರಾ? ನುಡಿದಂತೆ ನಡೆದಂತ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತೀರಾ? ಕಾಂಗ್ರೆಸ್ ಅಭ್ಯರ್ಥಿ ಬಂದಿಲ್ಲ ವೇದಿಕೆ ಮೇಲೆ, ಯಾಕಂತಂದ್ರೆ ಖರ್ಚು ಹಾಕ್ಬಿಡ್ತಾರೆ, ಇವೆಲ್ಲ ಖರ್ಚೆಲ್ಲ ಹಾಕ್ಬಿಡ್ತಾರೆ ಅಂತೇಳಿ ಬಂದಿಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ನ ಅಭ್ಯರ್ಥಿ ಇದೇ ಕ್ಷೇತ್ರದವರು, ಇದೇ ಉತ್ತರ ಕನ್ನಡ ಜಿಲ್ಲೆಗೆ ಸೇರಿದಂತ ತಾಲೂಕಾ ಅಭಿವೃದ್ಧಿ, ವಿಧಾನಸಭಾ ಚುನಾವಣೆಗೆ ಸೇರಿದಂತವರು. ಖಾನಾಪುರ ಅವರಿಗೆ ಈ ಸಾರಿ ಬೇರೆಯವರಿಗೆ ಟಿಕೆಟ್ ಕೊಡಬೇಕು ಅಂತ ಇತ್ತು. ಆದರೆ
ಮರಾಠ ಜಾತಿ ಸೇರಿದಂತ ಹೆಣ್ಣು ಮಗಳಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಈ ಸಾರಿ ಟಿಕೆಟ್ ಅನ್ನ ಕೊಟ್ಟಿದ್ದೇವೆ. ದಯಮಾಡಿ ನೀವೆಲ್ಲರೂ ಕೂಡ ಆ ಹೆಣ್ಮಗಳ ಕೈ ಹಿಡಿಬೇಕು, ಆಶೀರ್ವಾದ ಮಾಡಬೇಕು. ವಿದ್ಯಾವಂತೆ, ಸ್ವತಃ ಡಾಕ್ಟರ್ ಹುದ್ದೆಯನ್ನ ಮಾಡ್ತಕ್ಕಂಥವ್ರು, ಡಾಕ್ಟರ್ ಪದವಿಯನ್ನ ಮಾಡಿರ್ತಕ್ಕಂಥವ್ರು, ಅವರನ್ನ ಲೋಕಸಭೆಗೆ ಕಳಿಸ್ಕೊಡ್ಬೇಕು. ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಶಕ್ತಿಯನ್ನು ಅವರು ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.